ಸುದ್ದಿಯತ್ತ ಗಮನ ಹರಿಸೋಣ. ಬೆಳಗಾವಿಯಲ್ಲಿ ಗಂಡನಿಗೆ ಕೈಕೊಟ್ಟು ಪತ್ನಿ ಪರಾರಿಯಾಗಿರುವಂತಹ ಘಟನೆಯೊಂದು ನಡೆದಿದೆ. ಮಕ್ಕಳು, ಚಿನ್ನ, ಹಣದೊಂದಿಗೆ ಮಾಸಾವಿ ಎಸ್ಕೇಪ್ ಆಗಿರೋದು. ನ್ಯಾಯಕ್ಕಾಗಿ ಪೊಲೀಸ್ ಮೊರೆ ಹೋಗಿದ್ದಾರೆ ಈಗ ಪತಿ ಆಸಿಫ್. ಮಾಸಾವಿ ಆಸಿಫ್ ಸೈಯದ್ ಪರಾರಿಯಾದಂತಹ ಪತ್ನಿ 2ನೇ ತಾರೀಕಂದು ಮಾರಿಹಾಳ ಠಾಣೆಯಲ್ಲಿ ಈ ಬಗ್ಗೆ ನಾಪತ್ತೆ ಕೇಸ್ ಕೂಡ ದಾಖಲಾಗಿದೆ. ಈ ಮಾಸಾವಿ ಕಾರು, 60 ಗ್ರಾಂ ಚಿನ್ನ, 5 ಲಕ್ಷ ಹಣ ಸಮೇತ ಪರಾರಿಯಾಗಿರೋದು. ಖಾನಾಪುರ ತಾಲೂಕಿನಲ್ಲಿ ನಂದಗಡದ ನಿವಾಸಿ ಆಸಿಫ್ ಈಗ ಈ ಬಗ್ಗೆ ಕಂಪ್ಲೇಂಟ್ ಅನ್ನು ಕೂಡ ಕೊಟ್ಟಿದ್ದಾರೆ. ಹೆಂಡ್ತಿನ ಹುಡುಕೊಡಿ ಅಂತ ಕಂಪ್ಲೇಂಟ್ ಕೊಟ್ಟಿದ್ದಾರೋ ಅಥವಾ ಕಾರು, ಚಿನ್ನ, ಮಕ್ಕಳನ್ನ ವಾಪಸ್ ತಂದು ಕೊಡಿ ಅಂತ ಕಂಪ್ಲೇಂಟ್ ಕೊಟ್ಟಿದ್ದಾರೋ ಗೊತ್ತಿಲ್ಲ. ಈಗ ಕಂಪ್ಲೇಂಟ್ ಅಂತೂ ಲಾಡ್ಜ್ ಆಗಿದೆ. ದೊಡ್ಡ ಸಾಮಾನ, ಸಿಲಿಂಡರ್, ಗ್ಯಾಸ ಇದೆಲ್ಲ ಒಯ್ದಾಳ್ರಿ. ಮತ್ತು ಬಟ್ ನನ್ನ ಮನ್ಯಾಗಿಂದ್ರಿ ನನ್ನ ಜೀವನದ ಸಂಬಂಧ, ನನ್ನ ಬಾಳೆ ಸಂಬಂಧನ 5 ಲಕ್ಷ ರೂಪಾಯಿ ಇಟ್ಟೇನ್ರಿ ಕ್ಯಾಶ್ ಮನ್ಯಾಗ. ಅದನ್ನೂ ತೊಗೊಂಡು ಹೋಗ್ಯಾಳ್ರಿ. 6 ತೊಲಿ 6.5 ತೊಲಿ ಬಂಗಾರ ಇತ್ತು ನನ್ನ ಮನ್ಯಾಗ ರೀ. ಅದನ್ನೂ ತೊಗೊಂಡ್ರಿ. ಮತ್ತು ನಂದಗಡ ನನ್ನ ಪ್ರಾಪರ್ ಊರ್ರಿ. ಆ ನಂದಗಡ್ನಾಗ ಒಂದು ಜಾಗ ತೊಗೊಂಡೇನ್ರಿ. ನಾ 1 ಗುಂಟೆ ಜಾಗ ಐತ್ರಿ ನಂದಲ್ಲಿ. ಆ ಜಾಗ ಅಕ್ಕಿನ ಹೆಸರ್ಲೇನ ಐತ್ರಿ. ಯಾಕಂದ್ರೆ ನಾ ಡ್ರೈವರ್ ಕೆಲಸ ಮಾಡ್ತೇನೆ ರೀ ಸರ್. ಗಾಡಿ ಮೇಲೆ ಹೋಗ್ತೇನೆ ರೀ. ನಂದು ಭರೋಸೆ ಇರಂಗಿಲ್ಲ ಅನ್ಕೆಸ ಆಕಿನ ಬಟ್ ಹುಡುಗರು ಇರ್ತಾವ ಅನ್ಕೆಸ ನಾ ಆ ಲೆಕ್ಕದ್ಲೆ ಅಕ್ಕಿನ ಹೆಸರು ಮೇಲೆ ಇಟ್ಟೀನಿ ರೀ ಸರ್. ಎಲ್ಲ ಒಂದು ಜಾಗ ಅಕ್ಕಿನ ಹೆಸರು ಮೇಲೆ ಐತ್ರಿ. ಇಲ್ಲಿ ಬಾಳೆಕುಂದ್ರಿಗೆ BK ಬಾಳೆಕುಂದ್ರಿಗೆ ಒಂದು ಜಾಗ ತೊಗೊಂಡಿನಿ ರೀ. ಈ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನು ಕೊಡ್ತಾರೆ ನಮ್ಮ ಪ್ರತಿನಿಧಿ ಮೈಲಾರಿ. ಈಗ ಫೋನ್ ಸಂಪರ್ಕದಲ್ಲಿ. ಮೈಲಾರಿ, ಈಗ ಆಸಿಫ್ ತಮ್ಮ ನೋವನ್ನು ಹೇಳ್ಕೊಳ್ತಾ ಇದ್ರು. ಸಿಲಿಂಡ್ರು, ಗ್ಯಾಸ, ಸ್ಟೋವ ಎಲ್ಲ ತೊಗೊಂಡು ಹೋಗಿದ್ದಾರೆ ಅಂತ. ಇವ್ರ ಕಂಪ್ಲೇಂಟ್ ಏನೀಗ? ಈ ಎಲ್ಲ ವಸ್ತುಗಳನ್ನು ವಾಪಸ್ ತಂದು ಕೊಡಬೇಕು ಅಂತಾನೋ, ಹೆಂಡತಿ ವಾಪಸ್ ಬರಲಿ ಅಂತಾನೋ? ಖಂಡಿತ ಕೃಪಾ, ಬೆಳಗಾವಿಯಲ್ಲಿ ಪರಪುರುಷನ ಜೊತೆಗೆ ಪತ್ನಿ ಪರಾರಿ ಕುರಿತಂತೆ ಈಗಾಗಲೇ ಮಾರಿಹಾಳ ಪೊಲೀಸ್ ಠಾಣೆಯಲ್ಲಿ ನೊಂದಂತ ಪತಿ ದೂರನ್ನ ಕೊಟ್ಟಿದ್ದಾರೆ. ಮಾಸಾಬಿ ಆಸಿಫ್ ಸೈಯದ್ ಎಂಬುವರು ನಾಪತ್ತೆ ಆಗಿರುವಂತದ್ದು ಮತ್ತು ಪರಪುರುಷನ ಜೊತೆಗೆ ಓಡಿ ಹೋಗಿದ್ದಾರೆ. ಮನೆಯಲ್ಲಿದ್ದಂತ ಮಕ್ಕಳು ಇರ್ಬೋದು, ಜೊತೆಗೆ ಅಲ್ಲಿರುವಂತ ಚಿನ್ನ, ಬಂಗಾರ ಮತ್ತು ಕಾರ್ ಸಮೇತ ನಾಪತ್ತೆ ಆಗಿದ್ದಾರೆ. ಜೊತೆಗೆ ಅವರನ್ನ ಕೂಡ ಹುಡುಕಿಕೊಡಿ ಮತ್ತು ಜೀವನ ನಿರ್ವಹಣೆಗಾಗಿ ನಾನು ಒಂದಿಷ್ಟು ಆಸ್ತಿಗಳನ್ನ ಮಾಡಿದ್ದೆ, ಹಣವನ್ನ ಮಾಡಿದ್ದೆ, ಜೊತೆಗೆ ಬಂಗಾರವನ್ನ ಕೂಡ ಇಟ್ಟಿದ್ದೆ. ಈಗ ಇರುವಂತ ಎಲ್ಲವನ್ನ ತೆಗೆದುಕೊಂಡು ಹೋಗಿದ್ದಾರೆ. ಹೀಗಾಗಿ ನಾನು ಬೀದಿಗೆ ಬರುವಂತ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಮತ್ತು ಆಕೆ ಹೆಸರಲ್ಲಿ ಅಂದ್ರೆ ನಾವು 8 ವರ್ಷದ ಹಿಂದೆ ಮದುವೆ ಆಗಿದ್ದೆ. ಮದುವೆ ಆದಂತ ನಮ್ಗೆ 2 ಹೆಣ್ಣು ಮಕ್ಕಳು ಇರುವಂತದ್ದು. ಹಾಗಾಗಿ ನಾನು ಯಾವತ್ತೂ ಕೂಡ ಈ ರೀತಿ ಆಕೆಯನ್ನ ಈ ರೀತಿ ಮೋಸ ಮಾಡ್ತಾಳೆ ಅನ್ನೋ ಒಂದು ಭಾವನೆ ಇರಲಿಲ್ಲ. ಹಾಗಾಗಿ ಎಲ್ಲವನ್ನ ಆಕೆಗೆ ಮಾಡಿದ್ದೇನೆ. ತಂದೆ ತಾಯಿಯನ್ನ ಕೂಡ ಬಿಟ್ಟು ಬಂದಿದ್ದೆ. ಹೀಗಾಗಿ ನನಗೆ ಆಕೆ ಮೋಸವನ್ನ ಮಾಡಿದ್ದಾರೆ. ಆಕೆಯನ್ನ ಹುಡುಕಿ ಕೊಡಿ. ಜೊತೆಗೆ ಇರುವಂತ ಜೀವನ ನಿರ್ವಹಣೆಗೆ ಇಟ್ಟಂತ ಹಣ ಇರ್ಬೋದು, ಬಂಗಾರವನ್ನ ಕೂಡ ತೆಗೆದುಕೊಂಡು ಹೋಗ್ತಿದ್ದಾರೆ. ಜೊತೆಗೆ ಇರುವಂತ ಗ್ಯಾಸ್ ಅನ್ನು ಕೂಡ ಬಿಟ್ಟು ಹೋಗಿಲ್ಲ, ಮೋಸ ಮಾಡಿದ್ದಾಳೆ ಅನ್ನೋ ಒಂದು ನಿಟ್ಟಿನಲ್ಲಿ ಈಗಾಗಲೇ ಮಾರಿಹಾಳ ಪೊಲೀಸ್ ಠಾಣೆಯಲ್ಲಿ ಕೂಡ ದೂರನ್ನ ಕೊಟ್ಟಿರುವಂತದ್ದು. ಆಸಿಫ್ ಸೈಯದ್ ಎಂಬುವರು ಕೂಡ ದೂರನ್ನ ಕೊಟ್ಟಿದ್ದಾರೆ. ಹೀಗಾಗಿ ನಮ್ಗೆ ಆಕೆಯನ್ನು ಹುಡುಕಿ ಕೊಡಬೇಕು ಅನ್ನೋ ನಿಟ್ಟಿನಲ್ಲಿ ಕೂಡ ದೂರನ್ನ ಕೊಟ್ಟಿರುವಂತದ್ದು. ಸಾಕಷ್ಟು ಅನ್ಯಾಯ ಆಗಿದೆ ಅನ್ನೋ ಒಂದು ಆರೋಪವನ್ನ ಕೂಡ ಮಾಡಿದ್ದಾರೆ. ಓಕೆ, ಥ್ಯಾಂಕ್ ಯು ಮೈಲಾರಿ ಮಾಹಿತಿಗಾಗಿ. ಸುದ್ದಿಯತ್ತ ಗಮನ ಹರಿಸೋಣ. ಬೆಳಗಾವಿಯಲ್ಲಿ ಗಂಡನಿಗೆ ಕೈಕೊಟ್ಟು ಪತ್ನಿ ಪರಾರಿಯಾಗಿರುವಂತಹ ಘಟನೆಯೊಂದು ನಡೆದಿದೆ. ಮಕ್ಕಳು, ಚಿನ್ನ, ಹಣದೊಂದಿಗೆ ಮಾಸಾವಿ ಎಸ್ಕೇಪ್ ಆಗಿರೋದು. ನ್ಯಾಯಕ್ಕಾಗಿ ಪೊಲೀಸ್ ಮೊರೆ ಹೋಗಿದ್ದಾರೆ ಈಗ ಪತಿ ಆಸಿಫ್. ಮಾಸಾವಿ ಆಸಿಫ್ ಸೈಯದ್ ಪರಾರಿಯಾದಂತಹ ಪತ್ನಿ 2ನೇ ತಾರೀಕಂದು ಮಾರಿಹಾಳ ಠಾಣೆಯಲ್ಲಿ ಈ ಬಗ್ಗೆ ನಾಪತ್ತೆ ಕೇಸ್ ಕೂಡ ದಾಖಲಾಗಿದೆ. ಈ ಮಾಸಾವಿ ಕಾರು, 60 ಗ್ರಾಂ ಚಿನ್ನ, 5 ಲಕ್ಷ ಹಣ ಸಮೇತ ಪರಾರಿಯಾಗಿರೋದು. ಖಾನಾಪುರ ತಾಲೂಕಿನಲ್ಲಿ ನಂದಗಡದ ನಿವಾಸಿ ಆಸಿಫ್ ಈಗ ಈ ಬಗ್ಗೆ ಕಂಪ್ಲೇಂಟ್ ಅನ್ನು ಕೂಡ ಕೊಟ್ಟಿದ್ದಾರೆ. ಹೆಂಡ್ತಿನ ಹುಡುಕೊಡಿ ಅಂತ ಕಂಪ್ಲೇಂಟ್ ಕೊಟ್ಟಿದ್ದಾರೋ ಅಥವಾ ಕಾರು, ಚಿನ್ನ, ಮಕ್ಕಳನ್ನ ವಾಪಸ್ ತಂದು ಕೊಡಿ ಅಂತ ಕಂಪ್ಲೇಂಟ್ ಕೊಟ್ಟಿದ್ದಾರೋ ಗೊತ್ತಿಲ್ಲ. ಈಗ ಕಂಪ್ಲೇಂಟ್ ಅಂತೂ ಲಾಡ್ಜ್ ಆಗಿದೆ. ದೊಡ್ಡ ಸಾಮಾನ, ಸಿಲಿಂಡರ್, ಗ್ಯಾಸ ಇದೆಲ್ಲ ಒಯ್ದಾಳ್ರಿ. ಮತ್ತು ಬಟ್ ನನ್ನ ಮನ್ಯಾಗಿಂದ್ರಿ ನನ್ನ ಜೀವನದ ಸಂಬಂಧ, ನನ್ನ ಬಾಳೆ ಸಂಬಂಧನ 5 ಲಕ್ಷ ರೂಪಾಯಿ ಇಟ್ಟೇನ್ರಿ ಕ್ಯಾಶ್ ಮನ್ಯಾಗ. ಅದನ್ನೂ ತೊಗೊಂಡು ಹೋಗ್ಯಾಳ್ರಿ. 6 ತೊಲಿ 6.5 ತೊಲಿ ಬಂಗಾರ ಇತ್ತು ನನ್ನ ಮನ್ಯಾಗ ರೀ. ಅದನ್ನೂ ತೊಗೊಂಡ್ರಿ. ಮತ್ತು ನಂದಗಡ ನನ್ನ ಪ್ರಾಪರ್ ಊರ್ರಿ. ಆ ನಂದಗಡ್ನಾಗ ಒಂದು ಜಾಗ ತೊಗೊಂಡೇನ್ರಿ. ನಾ 1 ಗುಂಟೆ ಜಾಗ ಐತ್ರಿ ನಂದಲ್ಲಿ. ಆ ಜಾಗ ಅಕ್ಕಿನ ಹೆಸರ್ಲೇನ ಐತ್ರಿ. ಯಾಕಂದ್ರೆ ನಾ ಡ್ರೈವರ್ ಕೆಲಸ ಮಾಡ್ತೇನೆ ರೀ ಸರ್.
ಗಾಡಿ ಮೇಲೆ ಹೋಗ್ತೇನೆ ರೀ. ನಂದು ಭರೋಸೆ ಇರಂಗಿಲ್ಲ ಅನ್ಕೆಸ ಆಕಿ ಏನು ಬಟ್ ಹುಡುಗರು ಇರ್ತಾವ ಅನ್ಕೆಸ ನಾ ಆ ಲೆಕ್ಕದ್ಲೆ ಆಕಿನ ಹೆಸರು ಮೇಲೆ ಇಟ್ಟೀನಿ ರೀ ಸರ್ ಎಲ್ಲ. ಒಂದು ಜಾಗ ಆಕಿನ ಹೆಸರು ಮೇಲೆ ಐತ್ರಿ. ಇಲ್ಲಿ ಬಾಳೆಕುಂದ್ರಿಗೆ BK ಬಾಳೆಕುಂದ್ರಿಗೆ ಒಂದು ಜಾಗ ತೊಗೊಂಡಿನಿ ರೀ. ಈ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನು ಕೊಡ್ತಾರೆ ನಮ್ಮ ಪ್ರತಿನಿಧಿ ಮೈಲಾರಿ. ಈಗ ಫೋನ್ ಸಂಪರ್ಕದಲ್ಲಿ ಮೈಲಾರಿ, ಈಗ ಆಸಿಫ್ ತಮ್ಮ ನೋವನ್ನ ಹೇಳ್ಕೊಳ್ತಾ ಇದ್ರು, ಸಿಲಿಂಡ್ರು, ಗ್ಯಾಸ, ಸ್ಟೋವ ಎಲ್ಲ ತಗೊಂಡು ಹೋಗಿದ್ದಾರೆ ಅಂತ. ಇವ್ರ ಕಂಪ್ಲೇಂಟ್ ಏನೀಗ ಈ ಎಲ್ಲ ವಸ್ತುಗಳನ್ನು ವಾಪಸ್ ತಂದು ಕೊಡಬೇಕು ಅಂತಾನೋ, ಹೆಂಡತಿ ವಾಪಸ್ ಬರಲಿ ಅಂತಾನೋ? ಖಂಡಿತ ಕೃಪಾ, ಬೆಳಗಾವಿಯಲ್ಲಿ ಪರಪುರುಷನ ಜೊತೆಗೆ ಪತ್ನಿ ಪರಾರಿ ಕುರಿತಂತೆ ಈಗಾಗಲೇ ಮಾರಿಹಾಳ್ ಪೊಲೀಸ್ ಠಾಣೆಯಲ್ಲಿ ನೊಂದಂತ ಪತಿ ದೂರನ್ನ ಕೊಟ್ಟಿದ್ದಾರೆ. ಮಾಸಾಬಿ ಆಸಿಫ್ ಸೈಯದ್ ಎಂಬುವರು ನಾಪತ್ತೆ ಆಗಿರುವಂತದ್ದು ಮತ್ತು ಪರಪುರುಷನ ಜೊತೆಗೆ ಓಡಿದ್ದಾರೆ. ಮನೆಯಲ್ಲಿದ್ದಂತ ಮಕ್ಕಳು ಇರ್ಬೋದು, ಜೊತೆಗೆ ಅಲ್ಲಿರುವಂತ ಚಿನ್ನ, ಬಂಗಾರ ಮತ್ತು ಕಾರ್ ಸಮೇತ ನಾಪತ್ತೆ ಆಗಿದ್ದಾರೆ. ಜೊತೆಗೆ ಅವರನ್ನ ಕೂಡ ಹುಡುಕಿ ಕೊಡಿ ಮತ್ತು ಜೀವನ ನಿರ್ವಹಣೆಗಾಗಿ ನಾನು ಒಂದಿಷ್ಟು ಆಸ್ತಿಗಳನ್ನ ಮಾಡಿದ್ದೆ, ಹಣವನ್ನ ಮಾಡಿದ್ದೆ, ಜೊತೆಗೆ ಬಂಗಾರವನ್ನ ಕೂಡ ಇಟ್ಟಿದ್ದೆ. ಈಗ ಇರುವಂತ ಎಲ್ಲವನ್ನ ತೆಗೆದುಕೊಂಡು ಹೋಗಿದ್ದಾರೆ. ಹೀಗಾಗಿ ನಾನು ಬೀದಿಗೆ ಬರುವಂತ ಪರಿಸ್ಥಿತಿ ನಿರ್ಮಾಣ ಆಗಿದೆ ಮತ್ತು ಆಕೆ ಹೆಸರಲ್ಲಿ ಅಂದ್ರೆ ನಾವು 8 ವರ್ಷದ ಹಿಂದೆ ಮದುವೆ ಆಗಿದ್ದೆ. ಮದುವೆ ಆದಂತ ನಮ್ಗೆ 2 ಹೆಣ್ಣು ಮಕ್ಕಳು ಇರುವಂತದ್ದು. ಹಾಗಾಗಿ ನಾನು ಯಾವತ್ತೂ ಕೂಡ ಈ ರೀತಿ ಆಕೆಯನ್ನ ಈ ರೀತಿ ಮೋಸ ಮಾಡ್ತಾಳೆ ಅನ್ನೋ ಒಂದು ಭಾವನೆ ಇರಲಿಲ್ಲ. ಹಾಗಾಗಿ ಎಲ್ಲವನ್ನ ಆಕೆಗೆ ಮಾಡಿದ್ದೇನೆ. ತಂದೆ ತಾಯಿಯನ್ನ ಕೂಡ ಬಿಟ್ಟು ಬಂದಿದ್ದೆ. ಹೀಗಾಗಿ ನನಗೆ ಆಕೆ ಮೋಸವನ್ನ ಮಾಡಿದ್ದಾರೆ. ಆಕೆಯನ್ನ ಹುಡುಕಿ ಕೊಡಿ, ಜೊತೆಗೆ ಇರುವಂತ ಜೀವನ ನಿರ್ವಹಣೆಗೆ ಇಟ್ಟಂತ ಹಣ ಇರ್ಬೋದು, ಬಂಗಾರವನ್ನ ಕೂಡ ತೆಗೆದುಕೊಂಡು ಹೋಗ್ತಿದ್ದಾರೆ. ಜೊತೆಗೆ ಇರುವಂತ ಗ್ಯಾಸನ್ನು ಕೂಡ ಬಿಟ್ಟು ಹೋಗಿಲ್ಲ, ಮೋಸ ಮಾಡಿದ್ದಾಳೆ ಅನ್ನೋ ಒಂದು ನಿಟ್ಟಿನಲ್ಲಿ ಈಗಾಗಲೇ ಮಾರಿಹಾಳ್ ಪೊಲೀಸ್ ಠಾಣೆಯಲ್ಲಿ ಕೂಡ ದೂರನ್ನ ಕೊಟ್ಟಿರುವಂತದ್ದು. ಆಸಿಫ್ ಸೈಯದ್ ಎಂಬುವರು ಕೂಡ ದೂರನ್ನ ಕೊಟ್ಟಿದ್ದಾರೆ. ಹೀಗಾಗಿ ನಮ್ಗೆ ಆಕೆಯನ್ನು ಹುಡುಕಿ ಕೊಡಬೇಕು ಅನ್ನೋ ನಿಟ್ಟಿನಲ್ಲಿ ಕೂಡ ದೂರನ್ನ ಕೊಟ್ಟಿರುವಂತದ್ದು. ಸಾಕಷ್ಟು ಅನ್ಯಾಯ ಆಗಿದೆ ಅನ್ನೋ ಒಂದು ಆರೋಪವನ್ನ ಕೂಡ ಮಾಡಿದ್ದಾರೆ. ಓಕೆ, ಥ್ಯಾಂಕ್ ಯು ಮೈಲಾರಿ ಮಾಹಿತಿಗಾಗಿ. ಸುದ್ದಿಯತ್ತ ಗಮನ ಹರಿಸೋಣ. ಬೆಳಗಾವಿಯಲ್ಲಿ ಗಂಡನಿಗೆ ಕೈಕೊಟ್ಟು ಪತ್ನಿ ಪರಾರಿಯಾಗಿರುವಂತಹ ಘಟನೆಯೊಂದು ನಡೆದಿದೆ. ಮಕ್ಕಳು, ಚಿನ್ನ, ಹಣದೊಂದಿಗೆ ಮಾಸಾಬಿ ಎಸ್ಕೇಪ್ ಆಗಿರೋದು. ನ್ಯಾಯಕ್ಕಾಗಿ ಪೊಲೀಸ್ ಮೊರೆ ಹೋಗಿದ್ದಾರೆ ಈಗ ಪತಿ ಆಸಿಫ್. ಮಾಸಾಬಿ ಆಸಿಫ್ ಸೈಯದ್ ಪರಾರಿಯಾದಂತಹ ಪತ್ನಿ 2ನೇ ತಾರೀಕಂದು ಮಾರಿಹಾಳ ಠಾಣೆಯಲ್ಲಿ ಈ ಬಗ್ಗೆ ನಾಪತ್ತೆ ಕೇಸ್ ಕೂಡ ದಾಖಲಾಗಿದೆ. ಈ ಮಾಸಾಬಿ ಕಾರು, 60 ಗ್ರಾಂ ಚಿನ್ನ, 5 ಲಕ್ಷ ಹಣ ಸಮೇತ ಪರಾರಿಯಾಗಿರೋದು. ಖಾನಾಪುರ ತಾಲೂಕಿನಲ್ಲಿ ನಂದಗಡದ ನಿವಾಸಿ ಆಸಿಫ್ ಈಗ ಈ ಬಗ್ಗೆ ಕಂಪ್ಲೇಂಟನ್ನು ಕೂಡ ಕೊಟ್ಟಿದ್ದಾರೆ. ಹೆಂಡ್ತಿನ ಹುಡುಕೊಡಿ ಅಂತ ಕಂಪ್ಲೇಂಟ್ ಕೊಟ್ಟಿದ್ದಾರೋ ಅಥವಾ ಕಾರು, ಚಿನ್ನ, ಮಕ್ಕಳನ್ನ ವಾಪಸ್ ತಂದು ಕೊಡಿ ಅಂತ ಕಂಪ್ಲೇಂಟ್ ಕೊಟ್ಟಿದ್ದಾರೋ ಗೊತ್ತಿಲ್ಲ. ಈಗ ಕಂಪ್ಲೇಂಟ್ ಅಂತೂ ಲಾಡ್ಜ್ ಆಗಿದೆ. ದೊಡ್ಡ ಸಾಮಾನ, ಸಿಲಿಂಡರ್, ಗ್ಯಾಸ ಇದೆಲ್ಲ ಒಯ್ದಾಳ್ರಿ. ಮತ್ತು ಬಟ್ ನನ್ನ ಮನ್ಯಾಗಿಂದ್ರಿ ನನ್ನ ಜೀವನದ ಸಂಬಂಧ, ನನ್ನ ಬಾಳೆ ಸಂಬಂಧನ 5 ಲಕ್ಷ ರೂಪಾಯಿ ಇಟ್ಟೀನಿ ರೀ ಕ್ಯಾಶ್ ಮನ್ಯಾಗ. ಅದನ್ನೂ ತೊಗೊಂಡು ಹೋಗ್ಯಾಳ್ರಿ. 6 ತೊಲಿ 6.5 ತೊಲಿ ಬಂಗಾರ ಇತ್ತು ರೀ ನನ್ನ ಮನ್ಯಾಗ ರೀ. ಅದನ್ನೂ ತೊಗೊಂಡ್ರಿ. ಮತ್ತು ನಂದಗಡ ನನ್ನ ಪ್ರಾಪರ್ ಊರು ರೀ. ಆ ನಂದಗಡ್ನಾಗ ಒಂದು ಜಾಗ ತೊಗೊಂಡೇನಿ ರೀ. 1 ಗುಂಟೆ ಜಾಗ ಐತ್ರಿ ನಂದಲ್ಲಿ. ಆ ಜಾಗ ಆಕಿನ ಹೆಸರ್ಲೇನ ಐತ್ರಿ. ಯಾಕಂದ್ರೆ ನಾ ಡ್ರೈವರ್ ಕೆಲಸ ಮಾಡ್ತೇನೆ ರೀ ಸರ್. ಗಾಡಿ ಮೇಲೆ ಹೋಗ್ತೇನೆ ರೀ. ನಂದು ಭರೋಸೆ ಇರಂಗಿಲ್ಲ ಅನ್ಕೆಸ ಆಕಿ ಏನು ಬಟ್ ಹುಡುಗರು ಇರ್ತಾವ ಅನ್ಕೆಸ ನಾ ಆ ಲೆಕ್ಕದ್ಲೆ ಆಕಿನ ಹೆಸರು ಮೇಲೆ ಇಟ್ಟೀನಿ ರೀ ಸರ್ ಎಲ್ಲ. ಒಂದು ಜಾಗ ಆಕಿನ ಹೆಸರು ಮೇಲೆ ಐತ್ರಿ. ಇಲ್ಲಿ ಬಾಳೆಕುಂದ್ರಿಗೆ BK ಬಾಳೆಕುಂದ್ರಿಗೆ ಒಂದು ಜಾಗ ತೊಗೊಂಡಿನಿ ರೀ. ಈ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನು ಕೊಡ್ತಾರೆ ನಮ್ಮ ಪ್ರತಿನಿಧಿ ಮೈಲಾರಿ. ಈಗ ಫೋನ್ ಸಂಪರ್ಕದಲ್ಲಿ ಮೈಲಾರಿ, ಈಗ ಆಸಿಫ್ ತಮ್ಮ ನೋವನ್ನ ಹೇಳ್ಕೊಳ್ತಾ ಇದ್ರು, ಸಿಲಿಂಡ್ರು, ಗ್ಯಾಸ, ಸ್ಟೋವ ಎಲ್ಲ ತಗೊಂಡು ಹೋಗಿದ್ದಾರೆ ಅಂತ. ಇವ್ರ ಕಂಪ್ಲೇಂಟ್ ಏನೀಗ ಈ ಎಲ್ಲ ವಸ್ತುಗಳನ್ನು ವಾಪಸ್ ತಂದು ಕೊಡಬೇಕು ಅಂತಾನೋ, ಹೆಂಡತಿ ವಾಪಸ್ ಬರಲಿ ಅಂತಾನೋ? ಖಂಡಿತ ಕೃಪಾ, ಬೆಳಗಾವಿಯಲ್ಲಿ ಪರಪುರುಷನ ಜೊತೆಗೆ ಪತ್ನಿ ಪರಾರಿ ಕುರಿತಂತೆ ಈಗಾಗಲೇ ಮಾರಿಹಾಳ್ ಪೊಲೀಸ್ ಠಾಣೆಯಲ್ಲಿ ನೊಂದಂತ ಪತಿ ದೂರನ್ನ ಕೊಟ್ಟಿದ್ದಾರೆ. ಮಾಸಾಬಿ ಆಸಿಫ್ ಸೈಯದ್ ಎಂಬುವರು ನಾಪತ್ತೆ ಆಗಿರುವಂತದ್ದು ಮತ್ತು ಪರಪುರುಷನ ಜೊತೆಗೆ ಓಡಿದ್ದಾರೆ. ಮನೆಯಲ್ಲಿದ್ದಂತ ಮಕ್ಕಳು ಇರ್ಬೋದು, ಜೊತೆಗೆ ಅಲ್ಲಿರುವಂತ ಚಿನ್ನ, ಬಂಗಾರ ಮತ್ತು ಕಾರ್ ಸಮೇತ ನಾಪತ್ತೆ ಆಗಿದ್ದಾರೆ. ಜೊತೆಗೆ ಅವರನ್ನ ಕೂಡ ಹುಡುಕಿ ಕೊಡಿ ಮತ್ತು ಜೀವನ ನಿರ್ವಹಣೆಗಾಗಿ ನಾನು ಒಂದಿಷ್ಟು ಆಸ್ತಿಗಳನ್ನ ಮಾಡಿದ್ದೆ, ಹಣವನ್ನ ಮಾಡಿದ್ದೆ, ಜೊತೆಗೆ ಬಂಗಾರವನ್ನ ಕೂಡ ಇಟ್ಟಿದ್ದೆ. ಈಗ ಇರುವಂತ ಎಲ್ಲವನ್ನ ತೆಗೆದುಕೊಂಡು ಹೋಗಿದ್ದಾರೆ. ಹೀಗಾಗಿ ನಾನು ಬೀದಿಗೆ ಬರುವಂತ ಪರಿಸ್ಥಿತಿ ನಿರ್ಮಾಣ ಆಗಿದೆ ಮತ್ತು ಆಕೆ ಹೆಸರಲ್ಲಿ ಅಂದ್ರೆ ನಾವು 8 ವರ್ಷದ ಹಿಂದೆ ಮದುವೆ ಆಗಿದ್ದೆ. ಮದುವೆ ಆದಂತ ನಮ್ಗೆ 2 ಹೆಣ್ಣು ಮಕ್ಕಳು ಇರುವಂತದ್ದು. ಹಾಗಾಗಿ
ಏನು ನಾನು ಯಾವತ್ತೂ ಕೂಡ ಈ ರೀತಿ ಆಕೆಯನ್ನ ಈ ರೀತಿ ಮೋಸ ಮಾಡ್ತಾಳೆ ಅನ್ನೋ ಒಂದು ಭಾವನೆ ಇರಲಿಲ್ಲ. ಹಾಗಾಗಿ ಎಲ್ಲವನ್ನ ಆಕೆಗೆ ಮಾಡಿದ್ದೇನೆ, ತಂದೆ ತಾಯಿಯನ್ನು ಕೂಡ ಬಿಟ್ಟು ಬಂದಿದ್ದೆ. ಹೀಗಾಗಿ ನನಗೆ ಆಕೆ ಮೋಸವನ್ನ ಮಾಡಿದ್ದಾರೆ. ಆಕೆಯನ್ನ ಹುಡುಕಿ ಕೊಡಿ, ಜೊತೆಗೆ ಇರುವಂತ ಏನು ಜೀವನ ನಿರ್ವಹಣೆಗೆ ಇಟ್ಟಂತ ಹಣ ಇರ್ಬೋದು, ಬಂಗಾರವನ್ನ ಕೂಡ ತೆಗೆದುಕೊಂಡು ಹೋಗ್ತಿದ್ದಾರೆ. ಜೊತೆಗೆ ಇರುವಂತ ಗ್ಯಾಸ್ ಅನ್ನು ಕೂಡ ಬಿಟ್ಟು ಹೋಗಿಲ್ಲ, ಮೋಸ ಮಾಡಿದ್ದಾಳೆ ಅನ್ನೋ ಒಂದು ನಿಟ್ಟಿನಲ್ಲಿ ಈಗಾಗಲೇ ಮಾರಿಹಾಳ್ ಪೊಲೀಸ್ ಠಾಣೆಯಲ್ಲಿ ಕೂಡ ದೂರನ್ನ ಕೊಟ್ಟಿರುವಂತದ್ದು. ಏನು ಆಸಿಫ್ ಸೈಯದ್ ಎಂಬುವರು ಕೂಡ ದೂರನ್ನ ಕೊಟ್ಟಿದ್ದಾರೆ. ಹೀಗಾಗಿ ನಮಗೆ ಆಕೆಯನ್ನು ಹುಡುಕಿ ಕೊಡಬೇಕು ಅನ್ನೋ ನಿಟ್ಟಿನಲ್ಲಿ ಕೂಡ ದೂರನ್ನ ಕೊಟ್ಟಿರುವಂತದ್ದು.